ನಮ್ಮ ಹಳ್ಳಿಲಿ ಎಣ್ಣೆ ಹೊಡೆದು ಬೀಳಷ್ಟು ಚಂದ ಸಿಟಿಲಿ ಬೀಳಲ್ಲ. ಆದ್ರೆ ಆ ಬರೋ ಜರ್ನಿ ಇದೆಯಲ್ಲ ಅದನ್ನ ನಾನು ವಾಚ್ ಮಾಡ್ತಾ ಇದ್ದೆ. ನಾನು ಎಲ್ಲೋ ಒಂದ್ ಜಾತ್ರೆಲಿ ಒಬ್ಬ ಕುಡ್ಕ ನೋಡಿದೆ, ಬಹಳ ಕುಣಿತಾ ಇದ್ದ. ಅದನ್ನ ಟಗರು ಪಲ್ಯದಲ್ಲಿ ಹಾಕೊಂಡೆ. ಯಾವುದೂ ತಪ್ಪಿಲ್ಲ. ನಾವೀಗ ಸ್ಕಿಟ್ ಅಲ್ಲಿ ರಜನಿಕಾಂತ್ ತರ ಆಕ್ಟ್ ಮಾಡ್ತೀವಿ, ತಪ್ಪಾ? ದರ್ಶನ್ ಸಾರ್ ತರ ಎಲ್ಲೋ ಒಂದ್ ಕಡೆ ಹಿಂಗ್ ಬರ್ತೀವಿ ಅಂದ್ರೆ ನಮ್ಮ ಆಸೆ ರೀ. ಚಿಕ್ಕಣ್ಣಂಗೆ ಸಾಧು ಸಾರ್ ಸೀನಿಯರ್, ನಮ್ಗೆ ಸಾಧು ಸಾರ್ ಸೂಪರ್ ಸೀನಿಯರ್. ಈಗ ನಮ್ ಸೀನಿಯರ್ ಯಾರು? ನಮ್ಗೆ ಚಿಕ್ಕಣ್ಣ. ನಾನ್ ಹೀರೋ ಆದ್ರೆ ಇಂಥ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡೋ ಅವಕಾಶ ತಪ್ಪೋಗ್ಬಿಡುತ್ತೆ ಸರ್. ನಮ್ಮ ಅಮ್ಮ ಮಾಡೋ ಅಡುಗೆನ ದರ್ಶನ್ ಸಾರಿಗೆ ತಿನ್ಸ್ಬೇಕು. ತಿಂತಾರ? ಇಲ್ಲ. ಮ್ಯಾನೇಜರ್ ಹೇಳಿದ್ರು ತಗೊಂಬನ್ನಿ ಅಂದ್ರು. ಅಮ್ಮ ನಾಟಿ ಕೋಳಿ, ಮಟನ್, ಅದು ಇದು ಎಲ್ಲ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ಅವತ್ ಹೆಂಗ್ ಬಂದಿದ್ದೀನೋ ಊಟ ಎಲ್ಲಾರ ಇದಾಗ್ಬಿಡ್ತದೆ ಅಂತ. ಮಾರ್ಕೆಟ್ ಸೀನು, ದರ್ಶನ್ ಸರ್ ಲಾರಿ ಮೇಲ್ ನಿಂತಿದ್ರು. ನಾನ್ ಹಿಂಗು ಹೋ ಹುಲಿಯವ್ರೆ ಅಮ್ಮಂಗ್ ಕೇಳ್ದೆ ಅಂತ ಹೇಳ್ರಿ. ಅದಕ್ಕೇನ್ರಿ ಹಾಕಿದ್ರು? 3 ದಿನ ತಿಂದ್ವಿ ಕಣ್ರಿ ಬಿಸಿ ಮಾಡ್ಕೊಂಡು. ಸರ್ ತುಂಬ ಈಗ ಒಂದು ಕ್ವಶನ್, ಒಂದು ತುಂಬ ಡಿಫ್ರೆಂಟಾಗಿ ನಡೆಯೋದು ಮತ್ತು ಕ್ಯಾರೆಕ್ಟರೈಸೇಷನ್ನು, ಕಾಮಿಡಿ ಎಲ್ಲ ಟೈಮಿಂಗ್ಸು ಇದೆಲ್ಲ ಮಾಡ್ತಾ ಇದ್ರಿ. ಅದು ನಡೆಯೋದಕ್ಕೆಲ್ಲ ಸಪ್ರೇಟಾಗಿ ಅದು ಯಾವ ಥರ ಪ್ಲಾನ್ ಮಾಡ್ಕೊಂಡು, ಅಂದರೆ ಯೂನಿಕ್ ಜಾನರ್ ನನಗೆ ಹೆಂಗ್ ಬಂತು ಅಲ್ಲ, ಯೂನಿಕ್ ಜಾನರ್ನ ಕ್ರಿಯೇಟ್ ಮಾಡ್ಕೊಳ್ಳೋದೊಂದು, ಅಂದ್ರೆ ನಿಮ್ ಪ್ಲಾನ್ ಯಾವ ತರ ಪ್ಲಾನ್? ಇಲ್ಲ, ಇದೇನ್ ಗೊತ್ತಾ ಸರ್, ನನಗೆ ಮೊದಲಿಂದ ಒಂದು ಹುಚ್ಚಿತ್ತು. ಈ ನಮ್ಮೂರಲ್ಲಿ ಒಂದ್ ಸ್ವಲ್ಪ ಅಂಗವಿಕಲ ಇದ್ರೆ ಇವ್ರದೆಲ್ಲ ನೋಡ್ತಾ ಇದ್ದೆ. ಎಣ್ಣೆ ಹೊಡ್ಕೊಂಡು ಯಾರ್ ನಮ್ಮ ಹಳ್ಳಿಲಿ ಎಣ್ಣೆ ಹೊಡೆದು ಬೀಳಷ್ಟು ಚಂದ ಸಿಟಿಲಿ ಬೀಳಲ್ಲ. ಹಳ್ಳಿಲಿ ಅವನ್ ಇಡೀ ತೋಟ ಗದ್ದೆ ಎಲ್ಲ ಅವ ಎಷ್ಟೇ ಕುಡಿದ್ರು ಮನೆಗೆ ಬಂದ್ ಮಲಗ್ತಾನ್ರಿ. ಆದ್ರೆ ಆ ಬರೋ ಜರ್ನಿ ಇದೆಯಲ್ಲ ಅದನ್ನ ನಾನು ವಾಚ್ ಮಾಡ್ತಾ ಇದ್ದೆ. ಯಾರೋ ಒಬ್ಬ ನಡಿಯಕ್ಕೆ ಅವನಿಗೆ ಬೇರೆ ತರ ಅದನ್ನ ವಾಚ್ ಮಾಡ್ತಾ ಇದ್ದೆ. ನಾನು ಯಾವುದೇ ಪಾತ್ರ ಮಾಡಿದ್ರು ಅದನ್ನ ಎಲ್ಲೋ ನೋಡಿರ್ತೀನಿ, ಅದನ್ನ ಇಲ್ಲಿ ಅದನ್ನ ಬಳಸ್ಕೊಂತೀನಿ. ಕುಡ್ಕ, ನಾನು ಎಲ್ಲೋ ಒಂದ್ ಜಾತ್ರೆಲಿ ಒಬ್ಬ ಕುಡ್ಕ ನೋಡಿದೆ, ಬಹಳ ಕುಣಿತಾ ಇದ್ದ. ಅದನ್ನ ಟಗರು ಪಲ್ಯದಲ್ಲಿ ಹಾಕೊಂಡೆ. ಚಿಕ್ಕಮಂಗ್ಳೂರಲ್ಲಿ ಕೊಗ್ರೆ ಅಂತ ಒಂದ್ ಊರಲ್ಲಿ ಜಾತ್ರೆ ಆಗ್ತಾ ಇತ್ತು. ಆ ಜಾತ್ರೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆ ವಿಡಿಯೋ ಇದೆ. ಅವ್ನು ಫುಲ್ಲು ಜಾಸ್ತಿ ಕುಣಿತಾ ಇರ್ಲಿಲ್ಲ, ಸುಸ್ತು ಮಾಡ್ಕೊಂತ ಇರ್ಲಿಲ್ಲ, ಬಾಡಿಯವ್ರು ಸರಿಯಾಗಿ ಬಡಿತಾ ಇದ್ರು, ಇವನ್ ಮಾತ್ರ ಹಿಂಗಂತ ಇದ್ದ. ಇದನ್ನೆಲ್ಲಾರು ಹಾಕ್ಬೇಕಲ್ವ ಅಂತ ಅವಾಗ್ಲೇ ಟಗರು ಪಲ್ಯ ಸಿಕ್ತು, ಹಾಕ್ಬಿಟ್ಟೆ. ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ ನಾನು ಓನ್ ಕ್ರಿಯೇಷನ್ ಅಲ್ಲ, ನಾನು ಯಾರನ್ನೋ ನೋಡಿರ್ತೀನಿ, ಅವ್ರನ್ನ ಕಾಪಿ ಮಾಡ್ತೀನಿ ಅಷ್ಟೇ. ಇದು ಆರ್ಟಿಸ್ಟ್ದು ಕಾಪಿ ಮಾಡ್ಬೋದು. ಯಾವ್ದೋ ಒಬ್ರು ಆರ್ಟಿಸ್ಟ್ ಯಾವ್ದೋ ಸೀನಲ್ಲಿ ಇಷ್ಟ ಆಗಿರ್ತಾರೆ, ಆ ಸೀನ್ ನಾನು ಇಲ್ಲಿ ರೀಕ್ರಿಯೇಷನ್. ಇದೆಲ್ಲ ತಪ್ಪೇನಿಲ್ಲ. ಇಲ್ಲ ಸರ್, ಯಾವ್ದೂ ತಪ್ಪಿಲ್ಲ. ನಾವೀಗ ಸ್ಕಿಟ್ ಅಲ್ಲಿ ರಜನಿಕಾಂತ್ ತರ ಆಕ್ಟ್ ಮಾಡ್ತೀವಿ, ತಪ್ಪಾ? ಇಮಿಟೇಟ್ ಮಾಡ್ತೀವಿ. ದರ್ಶನ್ ಸಾರ್ ತರ ಎಲ್ಲೋ ಒಂದ್ ಕಡೆ ಹಿಂಗ್ ಬರ್ತೀವಿ ಅಂದ್ರೆ ನಮ್ಮ ಆಸೆ ರೀ. ಇವ್ರ ತರ ಆಗ್ಬೇಕು, ಇವ್ರ ತರ ಆಕ್ಟ್ ಮಾಡ್ಬೇಕು. ರಾಜ್ಕುಮಾರ್ ಸರ್ದು ಎಷ್ಟೆಲ್ಲ ನಾವು ಟ್ರೈ ಮಾಡಲ್ಲ. ಶಿವಣ್ಣನ್ ಮೊನ್ನೆ ನಂಗೆ ಶಿವಣ್ಣನ್ ಓಮ್ದು ಮಾಡಿಸಿದ್ರು, ಎಲ್ಲ ಸಕ್ಕದಾಗ ಮಾಡಿದೆ, ಖುಷಿ ನಮ್ಗೆ. ಸರ್ ಇವಾಗ ಕಾಮಿಡಿನೇ ಮಾಡ್ತಾ ಇದೀರಾ ಅಲ್ವಾ? ಬೇರೆ ಜಾನರ್ ಅಂದ್ರೆ ವಿಲ್ಲನ್ನು ಮತ್ತೆ ನಾವು ವಿಲನ್ ಮಾಡಿದೀನಿ ಸರ್. ವಿಲ್ಲನ್ನು, ಹೀರೋ, ಈ ತರ ಏನಾದ್ರು ಪ್ಲಾನ್ಸ್ ಇದೆಯಾ? ನಿಮ್ಮ ಪರ್ಸನಲ್ ಡ್ರೀಮ್ ಪ್ರಾಜೆಕ್ಟ್ ಯಾವ್ದು ಸರ್? ನನ್ನನ್ನು ನೋಡಿದ್ರೆ ನಂಗೆ ಹೀರೋ ಅನ್ಸಲ್ಲ ಯಾವತ್ತು. ನಾನು ಆ ತರ ಕನ್ಸೆಲ್ಲ ಕಾಣಲ್ಲ ಸರ್. ನಮ್ದು ಹೆಂಗಂದ್ರೆ ನನಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನೇ ಮಾಡ್ಬೇಕು ಸರ್. ಆ ಬಟ್ಟೆ ಅವರಿಗೆ ಸರಿ, ಅದನ್ನ ನಾನ್ ಹಾಕಿದ್ರೆ ಅಂಗಡಿ ಮುಂದೆ ಗೊಂಬೆಗೆ ಹಾಕಿ ಕೂರಿಸ್ದಂಗೆ ಇರ್ತದೆ. ಅದು ಯಾವ ಗೊಂಬೆ ಬೆಳಿಗಿರೋದಲ್ಲ, ಯಾವ್ದೋ ಕರಿ ಗೊಂಬೆ ಇಟ್ಟಿರ್ತಾರಲ್ಲ ಅದಕ್ಕೆ ಹಾಕ್ದಂಗೆ ಇರ್ತದೆ. ಸೊ ಹೀರೋ ಅಂದ್ರೆ ಅವರೇ ಸರ್. ಈಗ ಮಾಡ್ತಿದಾರಲ್ಲ ಚಿಕ್ಕಣ್ಣ ಅವರು ಆಗ್ಬೋದು, ಮತ್ತೆ ಇನ್ನ ಬಹಳ ಕಲಾವಿದ್ರು ಮಾಡ್ತಿದಾರಲ್ಲ, ಹಂಗ ಕೇಳಿದ್ರ ಸರ್? ಚಿಕ್ಕಣ್ಣ ಮಾಡ್ತಾರೆ ಯಾವ ತರ ಅಂದ್ರೆ ಕಾಮಿಡಿ ವಿತ್ ಕಾಮಿಡಿನೇ ಮಾಡ್ತಾರ. ನಾನು ಅದೇ ತರ ಕೇಳ್ತೇನೆ. ಸರ್ ಗೊತ್ತಿಲ್ಲ ಸರ್, ಮುಂದೆ ಅವಕಾಶ ಇದ್ರೆ. ನಾನು ಇನ್ನು ಚಿಕ್ಕೊಂದ್ ಸರ್, ಅಂದ್ರೆ ಚಿಕ್ಕಣ್ಣ ಅವರು ಈಗ ಹೆಂಗಂದ್ರೆ ಅವರು ಈಗ ಚಿಕ್ಕಣ್ಣ ಸಾಧು ಸರ್ ಆದ್ರೆ ನಮಗ್ ಚಿಕ್ಕಣ್ಣ ಓಕೆ, ನಮ್ಮ ಸೀನಿಯರ್. ಚಿಕ್ಕಣ್ಣಂಗೆ ಸಾಧು ಸರ್ ಸೀನಿಯರ್, ನಮ್ಗೆ ಸಾಧು ಸರ್ ಸೂಪರ್ ಸೀನಿಯರ್. ಈಗ ನಮ್ ಸೀನಿಯರ್ ಯಾರು? ನಮ್ಗೆ ಚಿಕ್ಕಣ್ಣ. ಚಿಕ್ಕಣ್ಣ ಈ ಜಾಗನ ಈಗ ನೀವುಗಳೆಲ್ಲ ಹಂಚ್ಕೊಡ್ರು ಅಂತ ಚಿಕ್ಕಣ್ಣ ಕೊಟ್ಟಿದ್ದಾರೆ. ಚಿಕ್ಕಣ್ಣ ಇವಾಗ ದೊಡ್ಡ ಈಗ ಹೀರೋ. ಅವ್ರು ಹೀರೋ ಆದ್ರೂ ಹೆಂಗ್ ಮಾಡ್ತಾರ? ಅವರು ನಗಿಸ್ಕೊಂಡೇ ಮಾಡ್ತಾರೆ. ಕಾಮಿಡಿ ಆ ತರ ಪಾತ್ರಗಳು ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಅಂದ್ರೆ ನಂಗೆ ಸೂಟ್ ಆಗ್ಬೇಕಲ್ವಾ ಸರ್. ಮುಂದೆ ಯಾವತ್ತೋ ಇವನಿಗೆ ಬೇಕಿತ್ತ ಇದು, ಇನ್ ಬ್ಯಾಡ ಅಂದ್ವಿ. ಇಲ್ಲಿ ಯಾವ್ದೋ 4-5-6 ಸಿನಿಮಾ ಮಾಡ್ಕೊಂಡಿದ್ದ, ಈಗ ಹೀರೋ ಆಗ್ಬಿಟ್ಟ. ಇದೆಲ್ಲ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇತ್ತ ಸರ್. ಈಗ ಹಾಸ್ಯ ಪಾತ್ರಗಳಲ್ಲಿ, ಪೋಷಕ ಪಾತ್ರಗಳಲ್ಲಿ ಯಾವ್ದೋ ಚಿನ್ನ ಪುಟ್ಟ ಚಪ್ಪಾರ್ ವಿಲ್ಲನ್ ಈ ತರ ಎಲ್ಲ ಇರೋ ಕ್ಯಾರೆಕ್ಟರ್ ನಂಗೆ ಅವೆಲ್ಲ ಇಷ್ಟ. ಅದ್ರಲ್ಲಿ ಈ ತರ ಎಲ್ಲ ಮಾಡಿಸ್ತಾರಲ್ಲ ಸರ್. ನಾನ್ ಹೀರೋ ಆದ್ರೆ ಇಂಥ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡೋ ಅವಕಾಶ ತಪ್ಪೋಗ್ಬಿಡುತ್ತೆ ಸರ್. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಇವತ್ತು ದರ್ಶನ್ ಸರ್ ಜೊತೆ ಮಾಡಿದೀನಿ, ನಾಳೆ ಎಲ್ಲಾ ಸೂಪರ್ ಸ್ಟಾರ್ ಜೊತೆನೂ ಮಾಡ್ಬೇಕು. ಅವೆಲ್ಲ ಕಲ್ತು ಇನ್ನೆಲ್ಲ ಕಲ್ತಿದ್ದೀನಪ್ಪ ಅಂದಾಗ ಈಗ ಚಿಕ್ಕಣ್ಣ ಅಂತಾರ. ಚಿಕ್ಕಣ್ಣ ಹಂಗೆ ನೋಡಿ, ಎಲ್ಲರ ಜೊತೆ ಮಾಡಿದ್ರ
ಅವ್ರಿಗೊಂದು ಅನುಭವ ಬಂದಿದೆ. ಸಿನಿಮಾ ಅನ್ನೋದು ಹಿಂಗ್ ಮಾಡ್ಬೇಕು, ಹೀರೋ ಅನ್ನೋದು ಹಿಂಗಿರ್ಬೇಕು, ಈ ತರ ಮಾಡ. ನಾವೇನು ಕಲಿದೆ, ನಾಳೆ ಡೆವಿಲ್ ಅಲ್ಲಿ ಮಾಡಿದ್ದಾರೆ ಬನ್ನಿ ಹೀರೋ ಮಾಡಿ ಅಂದ್ರೆ ಕೂಡ ಹಂಗ ಆಗಲ್ಲ ಸರ್. ಅದು ಕಲಿಬೇಕು, ತುಂಬಾ ಕಲ್ತು 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 ಮಾಡೋ ಕೆಲಸ ಇದು. ಹೌದು. ಇವಾಗ ದರ್ಶನ್ ಸರ್ ಫುಡ್ಡಿ ಅಂದ್ರೆ ಒಳ್ಳೊಳ್ಳೆ ಊಟನ ತಂದ್ಕೊಟ್ರು, ನಾನು ಇದು ತಿಂದೆ, ರಚನಾ ರೈ ಆಗಿರ್ಬೋದು, ಬೇರೆ ಬೇರೆ ಕ್ಯಾರೆಕ್ಟರ್. ಸರ್ ಇದೆಲ್ಲೂ ಹೇಳಿಲ್ಲ, ಇನ್ನೊಂದು ವಿಷಯ ಹೇಳ್ತೀನಿ. ಹೇಳಿ ಸರ್. ದರ್ಶನ್ ಸರ್ ಜೊತೆ ಊಟ ಮಾಡಿರೋದು, ಅವ್ರು ಊಟಕ್ಕೆ ಕರ್ಕೊಂಡು ಹೋಗಿದ್ದು, ಊಟ ಮಾಡಿಸಿರೋದು ಎಲ್ಲ ಹೇಳಿದೀನಿ. ಇದೊಂದು ಹೇಳೋದು ನಾನು ಮರೆತ್ಬಿಟ್ಟೆ. ಹೇಳಿ. ನನಗೊಂದು ಆಸೆ ಇತ್ತು ಸರ್, ನಮ್ಮ ಅಮ್ಮ ಮಾಡೋ ಅಡುಗೆನ ದರ್ಶನ್ ಸರಿಗೆ ತಿನ್ಸ್ಬೇಕು. ತಿಂತಾರ ಇಲ್ಲ ನಾವು ಅವ್ರ ಮ್ಯಾನೇಜರ್ ಕೇಳ್ದೆ, ಅಣ್ಣ ಹಿಂಗ್ ತರ್ತೀನಿ ಅಣ್ಣ, ತಿಂತಾರ? ಊರಲ್ಲಿದ್ದೆ, ತಗೊಂಬನ್ನಿ ಅಂದ್ರು. ಮ್ಯಾನೇಜರ್ ಹೇಳಿದ್ರು ತಗೊಂಬನ್ನಿ ಅಂದ್ರು. ಅಮ್ಮ ನಾಟಿ ಕೋಳಿ, ಮಟನ್ನು, ಅದು ಇದು ಎಲ್ಲ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ನಮ್ಮ ಹಲಸಿನ ಹಣ್ಣಿನ ಕಡುಬು ಅವೆಲ್ಲ ಹಾಕಿ ಕಳಿಸಿದ್ರು. ತಗೊಂಬಂದೆ ಮನೆಗೆ. ಎಷ್ಟು ಸರ್ ಅವತ್ತೇನ್ ಹೆಂಗ್ ಬಂದಿದ್ದೀನೋ, ಊಟ ಎಲ್ಲಾರ ಇದಾಗ್ಬಿಡ್ತದೆ ಅಂತ ಹಾಟ್ ಬಾಕ್ಸ್ ಅಲ್ಲಿ ಹಾಕಿದೆ. ಆ ಬಿಸಿನೂ ಆರೋಗ್ಬಾರ್ದು ಅಂತ ಊರಿಂದ ಬಂದಿದ್ದೀನಿ. ಬಂದವ್ರೆ ಮ್ಯಾನೇಜರ್ ಬಂದ್ರು, ತಗೊಂಡ್ರು, ಹೋದ್ರು. ನಂಗೆ ಇವ್ರು ತಗೊಂಡೋಗಿ ಕೊಟ್ಟಿರ್ತಾರ ದರ್ಶನ್ ಸಾರಿ ನಿಮ್ಗೆ? ದರ್ಶನ್ ಸಾರಿ ಕಾರ್ತಿಕ್ ಊಟ ತರ್ತಾನಂತೆ, ಅದನ್ನ ನೀವು ಮಾಡ್ಬೇಕಂತ ಹೇಳಕ್ಕಾದ್ರೂ ಇವ್ರಿಗಾದ್ರೂ ಆಗ್ಬೇಕಲ್ಲ. ಅವ್ರು ನೋಡಿದ್ರೇನೆ ಭಯ ಆಗುತ್ತೆ, ಹೇಳಕ್ ಹೆಂಗಾಗುತ್ತೆ. ಸರಿ ಕೊಟ್ಟು ಕಳಿಸ್ತಿ, ಅಟ್ಲೀಸ್ಟ್ ಇವ್ರಾದ್ರೂ ತಿನ್ಲಿ ನಮ್ಮ ಅಮ್ಮನ ಅಡಿಗೆ. ಅವ್ರ ಜೊತೆನೆ 24 ಗಂಟೆ ಇರೋರು. ಹೆಂಗಂದ್ರೆ ಈ ಪೂಜೆ ಮಾಡೋರಿಗೆ ಪುರೋಹಿತರು ಇರ್ತಾರಲ್ಲ, ಹಂಗೆ ಜೊತೆಲಿ ದೇವ್ರ ಜೊತೆನೆ ಪುರೋಹಿತರು ಯಾವಾಗ್ಲೂ ಇರ್ತಾರೆ. ಇವ್ರು ಹಂಗೆ ಅಟ್ಲೀಸ್ಟ್ ದೇವ್ರಿಗೆ ಸಿಕ್ಕಿಲ್ಲ ಅಂದ್ರೆ ಇವ್ರಿಗಾದ್ರೂ ಸಿಗ್ಲಿ ಅನ್ನೋದು ನನ್ನ ಆಸೆ ಆಯ್ತು. ಸರ್ ಹೋದೆ ಸರ್, ಇದೇ ಯಾವ್ದೋ ಒಂದ್ ಕಡೆ ಮಾರ್ಕೆಟ್ ಸೀನು. ದರ್ಶನ್ ಸರ್ ಲಾರಿ ಮೇಲ್ ನಿಂತಿದ್ರು. ನಾನ್ ಹಿಂಗು ಹುಲಿಯವ್ರೆ ಅಮ್ಮಂಗ್ ಕೇಳ್ದೆ ಅಂತ ಹೇಳ್ರಿ, ಅದಕ್ಕೇನ್ರಿ ಹಾಕಿದ್ರು? 3 ದಿನ ತಿಂದ್ವಿ ಕಣ್ರಿ ಬಿಸಿ ಮಾಡ್ಕೊಂಡು. ಅಂದ್ರು ಇಡೀ ಸೆಟ್ಟೆ ನಾನು ಹಿಂಗೆ ನೋಡ್ತು, ಇವ್ನು ಯಾವಾಗ ಊಟ ಕೊಟ್ಬಿಟ್ಟ. ಆ ಸೆಟ್ ಅಲ್ಲಿ ನೀವು ಆದ್ರೆ ಆ ಟೈಮಲ್ಲಿ ನನಗೆ ಅಲ್ಲಲ್ಲ, ಇವ್ನ್ ದರ್ಶನ್ ಸರಿಗೆ ಊಟ ಕೊಟ್ನ ಅಂತ ನೋಡ್ಬಿಟ್ರು. ನನ್ ಮುಜುಗರ ಬೇರೆ, ಬಾಸ್ ಕೆಳಗಡೆ ಮಾತಾಡಲ್ಲ ಅಂತ. ಆಮೇಲೆ ಕೆಳಗಡೆ ಬಂದು ತುಂಬಾ ಚೆನ್ನಾಗಿತ್ತು ಕಾತು, ತುಂಬಾ ತುಂಬಾ. ನಾನು ಹೆಂಡತಿ ಹತ್ರ ರೊಟ್ಟಿ ಮಾಡಿಸ್ಕೊಂಡು, ಅದಲ್ತೆ ಅವ್ರ ಹುಡುಗರು ಹೇಳಿದ್ರು ನಂಗೆ ಹಿಂಗೆಲ್ಲ ಬಾಸ್ ಬಹಳ ಖುಷಿ ಪಟ್ರು ಊಟ. ನನಗೆ ಸಾರ್ ನಮ್ಮ ಅಮ್ಮಂಗೂ ಹೇಳಿದೆ, ಅಮ್ಮ ಅಡಿಗೆ ಸೂಪ್, ನಮ್ಮಮ್ಮ ತುಂಬಾ ಚಂದ ಅಡಿಗೆ ಮಾಡ್ತಾರೆ, ಅದಕ್ಕೆ ನಂಗೆ ತಿನ್ಸ್ಬೇಕು, ಅವರು ಫುಡ್ ಇಷ್ಟಪಡ್ತಾರೆ ಅಂತ ಕೇಳಿದ್ನಲ್ಲ. ನಮ್ಮ ಮನೇಲೆ ಸಾಕಿರೋ ಫೈಟ್ರು ಕೋಳಿಗಳು, ಆಮೇಲೆ ಆ ನಾಟಿ ಕುರಿ, ಆ ಮೀನು, ತಿಂದ್ರ ನನಗೆ ಏನು ಗುರು, ಈ ಬಡವ ಕುಚೇಲ ಅವಲಕ್ಕಿ ತಂದು ಕೊಟ್ರೆ ಕೃಷ್ಣ ತಿನ್ನಲ್ಲ, ಹಂಗಾಯ್ತು ನನಗೆ. ಕಂಪ್ಯಾರಿಸನ್ ಚೆನ್ನಾಗಿದೆ ಅದು. ಹೌದು ಸರ್. ಸರ್ ಇದು ನಿಜ ಸರ್. ಇವನನ್ನ ರಿಜೆಕ್ಟ್ ಮಾಡಿ ಹಿಂಗೆ ಬೇಡ ಊಟ ಗೀಟ ಏನು ಬೇಡ ಹುಲಿಯವ್ರೆ, ನಿಮ್ ಪ್ರೀತಿ ಸಾಕು ಅಂದ್ರೆ ಮುಗ್ದೋಗ್ದಿತ್ತು. ನಾನು ಆಸೆಯಲ್ಲಿ ಹೇಳಿದೀನಿ, ಅವ್ರ ಆಸೆಯಲ್ಲಿ ತಿಂದಿದಾರಲ್ಲ, ಇದು ಸರ್ ಇದು ಕೊನೆ ತನಕ ನಾನು ಮರೆಯಕ್ಕಾಗಲ್ಲ, ನಮ್ಮ ತಾಯಿ ಮರೆಯಕ್ಕೆ ಲೈಫ್ ಟೈಮ್ ಮೆಮೊರಿ ಅಂತ. ಹೌದು ಸರ್. ಇವಾಗ ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಾ, ಅವ್ರ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಅಂದರೆ ನಾವು ಮಾತಾಡೋಕ್ಕಾಗೋದಿಲ್ಲ. ಸೊ ಅಷ್ಟು ರೇಂಜ್ಗಿದೆ. ನಿಮಗೆ ಅವ್ರ ಆ ಸಿನಿಮಾದಲ್ಲಿ ಮಾಡಿದ್ರು ಎಲ್ಲ ಪ್ರತಿಯೊಬ್ಬರು ಪಾತ್ರಧಾರಿಗಳಿಗೂ ಆ ಒಂದು ರೆಸ್ಪೆಕ್ಟು ಬೆಲೆ ಕೊಟ್ಟೇ ಕೊಡ್ತಾರೆ ಅವರು. ಹೌದು. ಡೆವಿಲಲ್ಲಿ ನೀವು ಕಾಣಿಸ್ಕೋತಾ ಇದ್ದೀರಾ ಅಂತ ಬಂದಾಗ ಹೊರಗಡೆ ಫ್ಯಾನ್ಸ್ ಮೂಮೆಂಟ್ ಯಾವ ರೀತಿ ಇದೆ? ಸಿನಿಮಾ ಆದಮೇಲೆ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ, ಈಗ ಯಾವ ರೀತಿ ಇದೆ? ಸರ್ ನಾನು ಆ್ಯಕ್ಚುಲಿ ತುಂಬ ಆಚೆಗೆ ಬರೋದು ತುಂಬ ಕಡಿಮೆ. ನಂದು ಹೇಗಂದ್ರೆ ಈ ಡೆವಿಲ್ ಶೂಟ್ ಮುಗಿಸ್ದೆ, ಮನೆಗೆ ಹೋದೆ, ಬೆಳಿಗ್ಗೆ ಮತ್ತೆ ಡೆವಿಲಿಗೆ ಬರ್ತೀನಿ. ನಾನು ಆಚೆ ಹೋಗೋದು ಇದೆಲ್ಲ ಸ್ವಲ್ಪ ಕಡೆ. ಏನಂದ್ರೆ ನನ್ನಲ್ಲಿ ಒಂದು ಮುಜುಗರ ಇದೆ. ನಾನು ಹಾಕೋ ಬಟ್ಟೆ ಚೆನ್ನಾಗಿರುತ್ತೆ, ನಾನು ಒಳ್ಳೊಳ್ಳೆ ಬಟ್ಟೆ ತಗೋತೀನಿ, ಆ ಕಾಂಬಿನೇಷನ್ ಚೆನ್ನಾಗಿರುತ್ತಾ, ನನ್ನನ್ನು ಯಾರು ಏನ್ ಅನ್ಕೊಂತಾರೆ, ನಂಗೆ ಸ್ಟೈಲ್ ಮಾಡಕ್ ಬರಲ್ಲ, ನಾನು ಪೇದೆ ತರ ಇರ್ತೀನಿ, ನಂಗೆ ಕೆಲವರು ಚಪ್ರಿ ತರ ಇದೆಯಾ ಅಂತಾರೆ. ಇದೆಲ್ಲ ಹೇಳಿಸ್ಕೊಳಕ್ಕಿಂತ ನಮ್ಮ ಮನೇಲಿ ನಾನು ಕೆಲಸ ಮಾಡ್ಕೊಂಡು ಹಂಗಾಗಿ ನಾನು ಇದನ್ನೆಲ್ಲ ಇನ್ನೂ ಅನುಭವಿಸಿಲ್ಲ. ಮೆಸೇಜ್ ಮಾಡಿದ್ರೆ ಬೇರೆ ಲೆವೆಲ್ ಹಬ್ಬದ ತರ ಇದೆ, ಈಗ ಹೋದಲ್ಲೆಲ್ಲ ಡೆವೆಲ್ ಅಂತ ಕಿರ್ಚಾಡ್ತಾರೆ. ಸಿನಿಮಾ ರಿಲೀಸ್ ಆದ್ರ ಮೇಲೆ ನನಗೆ ಗೊತ್ತಿಲ್ಲ, ನನಗೆ ಈಗಲೇ ಎದೆಲ್ ಬಾಂಬ್ ಬಿಟ್ಟಂಗೆ ದಡ್ 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 ಅಂತ ಹೊಡ್ಕೊಳುತ್ತೆ. ಗೊತ್ತಿಲ್ಲ, ನೋಡೋಣ ಸರ್. ಅದನ್ನ ಅವಾಗ್ಲೇ ಫೀಲ್ ಮಾಡ್ಬೇಕಂತ ನಾನು ಇನ್ನೂ ಹೈಡ್ ಆಗೇ ಇದ್ದೀನಿ. ಅಂದ್ರೆ ಅವಾಗ ಫೀಲ್ ಮಾಡ್ತೀರಾ, ಇವಾಗ ಒಂದ್ ಪೋಸ್ಟರ್ ಬಂದ ಮೇಲೆ ಸರ್ ಅದೇ ಕ್ರಿಯೇಟ್ಸ್ ಆಗ್ತಿದ್ಯಾ ಅಂತ. ಇದೇ ನನ್ನ ಬರ್ತ್ಡೇ, ಇವತ್ತು 100 ಜನ ಕೊಲಾಬ್ರೇಟ್ ಮಾಡಿದ್ದಾರೆ. ಇವತ್ತು ದಿನ ಕೊಲಾಬ್ ಮಾಡಿ 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 ಹಾಕ್ತಾ. ನನ್ನ ಇನ್ಸ್ಟಾಗ್ರಾಮ್ ಕೆಲವು ಟೈಮ್ ಹ್ಯಾಂಗ್ ಆಗಿರುತ್ತೆ, ವರ್ಕೇ ಆಗ್ತಾ ಇರಲ್ಲ. ನಾನು ಅವರಿಗೆಲ್ಲ ಮೆಸೇಜ್ ಹಾಕ್ತೀನಿ, ಅಣ್ಣ ಮಾಡ್ತೀನಿ ಅಣ್ಣ, ಇನ್ನೂ ಆಗ್ತಾ ಇಲ್ಲ, ಏನು ತಪ್ಪು ತಿಳ್ಕೊಂಬೇಡಣ, ನಿಮ್ಮಿಂದನೇ ನಾವು ಅಂತ. ಚೆನ್ನಾಗಿದೆ ಸರ್, ರೆಸ್ಪಾನ್ಸೇ ಬೇರೆ ಲೆವೆಲ್ ಇದೆ.
ಎದುರುಗಡೆ ಬಿಡಿ ಇನ್ಸ್ಟಾಗ್ರಾಮ್ ಅಲ್ಲೇ ಬ್ಲಾಸ್ಟ್ ಆಗತ್ತಾರಲ್ಲ. ಸರ್ ಅದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಒಂದೆಲ್ಲ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಆದ್ಮೇಲೆ ಹೋಗಿ ಮೀಟ್ ಆಗಿದ್ರೆ ಮಾತಾಡ್ಸಿದ್ರೆ ಏನಂದ್ರು ಅಂತ? ಇಲ್ಲ ಸರ್, ಸಿನಿಮಾ ಅಂದ್ರೆ ನಮ್ ಸಿನಿಮಾ ಶೂಟಿಂಗು ಲಾಸ್ಟ್ ದಿವಸ ಅದೇ ನನಗೆ ಅಳು ಬಂದ್ಬಿಡ್ತು, ಇವತ್ತು ಲಾಸ್ಟು, ಇನ್ಮೇಲೆ ದರ್ಶನ್ ಸರ್ ನೋಡೋಕ್ಕಾಗಲ್ಲ ಅಂತ ಓಡ್ ಬಂದ್ಬಿಟ್ಟೆ. ನಾನು ದರ್ಶನ್ ಸರ್ ಹೋಗೋದು ನೋಡ್ಲಾ, ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಸೀದಾ ಬಂದು ಗೊರಗುಂಟೆಪಾಳ್ಯ ಸಿಗ್ನಲ್ ಅಲ್ಲಿ ಫುಲ್ ಜಾಮ್ ಆಗಿದೆ, ಬಾಸ್ ಕರಿತವ್ರ ಅಂತ ಫೋನ್. ನನಗೆ ಕಾರ್ ಬಿಟ್ಟೆ ಓಡೋಗ್ಬಿಡೋಣ ಅನ್ಸ್ಬಿಟ್ಟಿತ್ತು. ಬಾಸ್ ನಾನು ಹಿಂಗ್ ಬಂದ್ಬಿಟ್ಟಿದ್ದೀನಿ. ಹೌದಾ, ತೊಂದ್ರೆ ಇಲ್ಲ, ಆರಾಮಾಗಿ ಸಿಗೋಣ ಮತ್ತೊಂದ್ ದಿವಸ ಅಂತ ಹೇಳಿದ್ರು. ಗೊತ್ತಿಲ್ಲ, ಮನೆ ಬರ ಯಾವತ್ತು ಮತ್ತೆ. ಅದು ನಿಮ್ಮ ಒಂದು ಲಾಸ್ಟ್? ಹೌದು ಸರ್, ಲಾಸ್ಟ್ ಡೇ ಶೂಟಿಂಗ್. ನನಗಂತೂ ಹೆಂಗಂದ್ರೆ ಮದುವೆ ಮಾಡಿ ಹೆಣ್ಣುನ ಇದಕ್ಕೆ ಕಳಿಸಾಗ ಅಳು ಬರುತ್ತಲ್ಲ, ತಂದೆ ತಾಯಿ ಬಿಟ್ಟು ಹೋಗಾಗ, ಅದೇ ತರ ಅಳು ಇತ್ತು. ಅಂದ್ರೆ ನನ್ ಡೇಟ್ ಬರೋದನ್ನ ಪ್ರತಿದಿನ ಲೆಕ್ಕ ಹಾಕೊಂಡ್ ಕಾಯ್ತಾ ಇದ್ವಿ. ಬಂದಿದೆ, ಮುಗಿದು ಹೋಯ್ತಲ್ಲ, ಹೌದು, ನಾಳೆಯಿಂದ ಹೆಂಗ್ ಇವ್ರನ್ನ ನೋಡೋದು, ಓಕೆ, ಹಿಂಗೆ ನಂಗೆ ಅಷ್ಟು ಸುಲಭಕ್ಕೆ ಸಿಗಕ್ ಆಗೋದು ಇಲ್ಲ ಅಲ್ವಾ. ಸರ್ ಡೆವಿಲ್ ಆದ್ಮೇಲೆ ಬೇರೆ ಪ್ರಾಜೆಕ್ಟ್ಗಳು ಯಾವ್ಯಾವ ಇದಾವೆ ಹೇಳೋದಾದ್ರೆ? ಸರ್ ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಾ ಇದೀವಿ. ಇನ್ನು ದೊಡ್ಡ ಮಂಚ ಅಂತ ಹೋಗಿವೆ, ಅದು ಗೊತ್ತಿಲ್ಲ. ಇನ್ನು ನಾವು ಆರಾಮಾಗಿದ್ದೀವಿ. ಇಷ್ಟು ದಿನ ಕನ್ನಡ ರಾಜ್ಯೋತ್ಸವ, ಅಲ್ಲಿ ತಿರುಗು ಇಲ್ಲಿ ತಿರುಗು, ಎಲ್ಲ ಕಡೆ ಬೇರೆ ಬೇರೆ ದೇಶಕ್ಕೆ ಹೋಗು. ಅವು ಒಂದಿಷ್ಟು ನಮ್ಮ ಈ ಕನ್ನಡಿಗರು, ಆಟೋದವರು, ಈ ಕನ್ನಡ ಸಂಘದವರು, ಇವರು ನಮ್ಮನ್ನ ವರ್ಷದಲ್ಲಿ ನಮ್ಮನ್ನು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಸರ್. ಆಕ್ಚುಲಿ ಅವರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅವರಿಂದ ನಾವು ಊಟ ಮಾಡ್ತಾ ಇದೀವಿ. ಇವತ್ತು ಸಿನಿಮಾದಲ್ಲಿ ಎಷ್ಟು ಮಾಡ್ತೀವೋ ಟೆಲಿವಿಷನ್ ಈ ಇವೆಂಟ್ ಇಂದನೂ ಅಷ್ಟೇ ಮಾಡ್ತಾ ಇದೀವಿ. ಸೊ ಹಂಗಾಗಿ ಇಷ್ಟು ದಿನ ಅದ್ರಲ್ಲಿ ಬಿಸಿ ಇದ್ವು. ಡೆವಿಲ್ ಆದ್ರ ಮೇಲೆ ನೋಡ್ಬೇಕು ಸರ್. ಸರ್ ಓವರ್ ಆಲ್ ಆಗಿ ನಮ್ಮ ಕನ್ನಡ ಪಿಕ್ಚರ್ ಆಡಿಯನ್ಸ್ಗೆ ಡೆವಿಲ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್ ಫೈನಲ್ ಆಗಿ? ಇದುವರೆಗೂ ದರ್ಶನ್ ಸರ್ ಬಗ್ಗೆ ನೀವೆಲ್ಲ ಎಷ್ಟು ನಂಬಿಕೆ, ಎಷ್ಟು ಕನಸುಗಳು, ಇವ್ರನ್ನ ಹೇಗೆಲ್ಲ ನೋಡಬೇಕು, ಹೇಗೆಲ್ಲ ಇರಬೇಕು, ಇವ್ರು ಯಾರು, ಹೆಂಗೆ, ಏನೇನೆಲ್ಲ ಕುತೂಹಲಗಳಿದಾವೋ ಆ ಕುತೂಹಲನೇ ಈ ಡೆವಿಲ್. ಇದಕ್ಕೆಲ್ಲ ಉತ್ತರ ನಿಮಗೆ ಡೆವಿಲಲ್ಲೇ ಸಿಗುತ್ತೆ. ಹಬ್ಬ ಮಾಡಿ, ಜಾತ್ರೆ ಮಾಡಿ, ಮಜಾ ಮಾಡಿ. ದರ್ಶನ್ ಸರ್ ಅದನ್ನೇ ಹೇಳೋದು, ಸಿನಿಮಾ ಬನ್ನಿ, ಸಿನಿಮಾದಲ್ಲಿ ಕೂಗಿ ಕಿರ್ಚಿ ಹಬ್ಬ ಮಾಡಿ, ಸೆಲೆಬ್ರೇಟ್ ಮಾಡಿ. ಇದು ನಿಮ್ಮದೇ ಜಾತ್ರೆ, ನಿಮ್ಮದೇ ಊರು, ನಿಮ್ಮದೇ ಸಿನಿಮಾ, ನಿಮ್ಮ ಕೈಯಲ್ಲೇ ಇದೆ ಎಲ್ಲವೂ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಹುಲಿ ಕಾರ್ತಿಕ್ ಅವರ ಒಂದು ಮಾತುಕತೆ. ತುಂಬ ಚೆನ್ನಾಗಿ ಹೇಳಿದ್ರು. ಫುಲ್ ಫ್ಲೆಡ್ಜು ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.